ವಿಡಿಯೋ ನೋಡೋಕ್ಕೆ ಬಂದಿರತಕ್ಕಂಥ ಎಲ್ಲರೂ ಕೂಡ ಸ್ವಾಗತ. ಸ್ನೇಹಿತರೆ, ನಿಮಗೆ ಇವಾಗ ಮದುವೆ ಆಗಿ ಹುಡುಗ ಇಷ್ಟ ಇಲ್ಲ ಅಥವಾ ಹುಡುಗಿ ಇಷ್ಟ ಇಲ್ಲ ಅಂತ ನೀವು ಮಾಡೋದಾದ್ರೆ ಏನು ಬೇಡ ಅಂತ ಬಿಡ್ತೀರಲ್ವಾ? ಅಥವಾ ಇನ್ನೊಂದು ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡ್ತೀರಲ್ವಾ? ಖಂಡಿತವಾಗ್ಲೂ ಹೌದಾ? ನೋಡಿ, ಇವರು ಕೂಡ ಶಿಲ್ಪಾ ಕುಲಕರ್ಣಿ ಅಂತ. ವಯಸ್ಸಲ್ಲಿ 30ರಿಂದ 33ರ ವಯಸ್ಸಿನವರು ಇವರು. ಶಿಕ್ಷಣದಲ್ಲಿ BCom ಮುಗಿಸಿ ಕೆಲಸ ಬಂದ್ಬಿಟ್ಟು ಒಂದು ಬ್ಯಾಂಕ್ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವ್ರಿಗೆ ಮದುವೆ ಆಗಿ 3 ವರ್ಷ ಆಯಿತು. 2 ವರ್ಷಗಳ ಕಾಲ ಚೆನ್ನಾಗಿರ್ತಕ್ಕಂಥ ಗಂಡ 3ನೇ ವರ್ಷಕ್ಕೆ ನಾನಾ ತರಹದ ವರಸೆ ತೆಗೆಯೋದಕ್ಕೆ ಪ್ರಾರಂಭ ಮಾಡ್ತಾನೆ. ಮಧ್ಯದಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗಿರ್ತಕ್ಕಂಥ ಇವರು ಅವನ ಒಂದು ಅಡ್ಜಸ್ಟ್ಗೆ ತಾಳಲಾರದೆ ಕೊಡ್ತಕ್ಕಂಥ ಟಾರ್ಚರ್ಗೆ ಬೇಸತ್ತು ಡೈವರ್ಸ್ನ ಮಾಡಿ ಇವಾಗ ಮತ್ತೊಂದು ಮದುವೆ ಆಗೋದಕ್ಕೆ ತಯಾರಿ ಮಾಡ್ಕೊಂಡಿರ್ತಕ್ಕಂಥ ಶಿಲ್ಪಾ ಕುಲಕರ್ಣಿ ಅವರಿಗೆ ಒಳ್ಳೆಯ ಹುಡುಗ ಬೇಕಾಗಿದ್ದಾರೆ. ಆ್ಯಂಡ್ ಇವರು ಬ್ಯಾಂಕ್ ಅಸಿಸ್ಟೆಂಟಿಂದ ದುಡಿಯುವಂಥ ಸಂಬಳ ಬಂದುಬಿಟ್ಟು 35,000 ರೂಪಾಯಿ ಬರ್ತಾಯಿದೆ ತಿಂಗಳಿಗೆ. ಜಮಖಂಡಿ ಹತ್ತಿರ ಬಾಗಲಕೋಟೆ ಎಂಬ ಒಂದು ಊರಿನಲ್ಲಿ ವಾಸ. ಇವರ ಕುಟುಂಬ ಬಂದುಬಿಟ್ಟು ತಾಯಿ ಮಾತ್ರ ಇದ್ದಾರೆ, ತಮ್ಮನ ಮದುವೆ ಕೂಡ ಆಗಿದೆ ಅಂತ ಹೇಳಿರೋದು. ಸೊ 2 ಜನ ಮಕ್ಕಳು ಇವರ ತಂದೆ ತಾಯಿಯರಿಗೆ, ಆ್ಯಂಡ್ ಒಬ್ಬ ತಮ್ಮ, ಆ್ಯಂಡ್ ಇವರು ಶಿಲ್ಪಾ ಅವರು ಅಂತ ಹೇಳಿರೋದು. ಈ ಒಂದು ಶಿಲ್ಪಾ ಅವರಿಗೆ ಪ್ರಸ್ತುತ ಒಬ್ಬ ಒಳ್ಳೆಯ ಹುಡುಗ ಬೇಕಾಗಿದ್ದಾರೆ, ಅದು ಕೂಡ ನೀವು ಆಗ್ಬೋದು. ಅಂತಂದರೆ ನೀವು ಈ ಒಂದು ಪಾಯಿಂಟ್ಗಳನ್ನು ಫಾಲೋಅಪ್ ಮಾಡ್ಕೊಂಡು ಹೋಗಬೇಕು. ಪಾಯಿಂಟ್ ನಂಬರ್ 1, ಆಕೆಯ ಹಳೆಯ ಜೀವನದ ನೋವನ್ನು ಅರ್ಥ ಮಾಡಿಕೊಳ್ಳುವಂಥ ಹೃದಯವಂತ. ಇವಾಗ ಹೋದ ಗಂಡ ಏನಕ್ಕೆ ಬಿಟ್ಟು ಹೋದ, ಆ ಫೀಲಿಂಗ್ಸ್ಗಳನ್ನು ಇವರಿಗೆ ಎಷ್ಟು ಟಾರ್ಚರ್ ಕೊಡ್ತಾ ಇರ್ತಿದ್ದ ಅವನು ಅನ್ನೋದನ್ನು ನೀವು ಅರ್ಥ ಮಾಡಿಕೊಂಡು ಇವರನ್ನು ಚೆನ್ನಾಗಿ ನೋಡ್ಕೊಂಡು ಹೋಗುವಂಥ ಹುಡುಗ ಬೇಕು. ಮತ್ತು ಮನೆಯಲ್ಲೂ ಸಹಾಯ ಮಾಡುವಂತಹ ಸಪೋರ್ಟಿವ್ ಪಾರ್ಟ್ನರ್ ಬೇಕು. ಆ್ಯಂಡ್ ಇವ್ರನ್ನ ಪ್ರೀತಿಯಿಂದ ಒಳ್ಳೆಯ ಕಾಳಜಿ ತೋರಿಸಿ ನಂಬಿಕೆಯಿಂದ ಇವಳ ಜೊತೆ ಮಾತನಾಡಿ ಜೀವನ ನಡೆಸಿಕೊಂಡು ಹೋಗುವಂತಹ ಒಬ್ಬ ಒಳ್ಳೆಯ ಹುಡುಗ ಬೇಕು. ಮೆಚ್ಯೂರ್ಡಾಗಿ ಮಾತನಾಡಿ ಆಕೆಗೆ ಒಳ್ಳೆಯ ಲವ್ ಫೀಲಿಂಗ್ ಬರ್ತಕ್ಕಂಥ ಹುಡುಗ ಬೇಕು ಅಂತ ಹೇಳಿದ್ದಾರೆ. ಎಷ್ಟೊಂದು ಮುದ್ದಾಗಿ ಹೇಳಿದ್ದಾರೆ ನೋಡಿ. ಇದರಲ್ಲಿ ಒಂದಾದರೂ ನನಗೆ ದುಡ್ಡು ಬೇಕು ಅಂತ ಏನಾದರೂ ಮೆನ್ಷನ್ ಮಾಡಿದ್ದಾರಾ? ಇಲ್ಲ, ನಿಮ್ಮಿಂದ ಪ್ರೀತಿ ಬೇಕು, ನಿಮ್ಮಿಂದ ಕೇರ್ ಬೇಕು, ನಿಮ್ಮಿಂದ ಅದು ಬೇಕು ಅಂತ ಹೇಳಿದ್ದಾರೆ. ಇದೆಲ್ಲನೂ ಕೂಡ ನಮ್ಮ ಹುಡುಗರು ಕೊಡೋದಕ್ಕೆ ಯಾವಾಗಲೂ ಕೂಡ ಶತಸಿದ್ಧ. ಬಟ್ ಇವರು ನಮ್ಮನ್ನು ಇಷ್ಟಪಡಬೇಕಲ್ವ ಅಂತ ನಿಮ್ಮ ಮೈಂಡಲ್ಲಿ ಓಡ್ತಕ್ಕಂಥ ಪಾಯಿಂಟು ನನಗೆ ಅರ್ಥ ಆಗುತ್ತೆ. ನೀವು ಸಿಂಪಲ್ಲಾಗಿ ಪ್ರಸ್ತುತ ನಿಮ್ಮ ಮಾಹಿತಿಗಳನ್ನು sri9591@gmail.comಗೆ ಮೇಲ್ ಮಾಡಿ. ಅಲ್ಲಿಗೆ ನಾವು ಡೀಟೇಲ್ಸ್ಗಳನ್ನು ಇವ್ರಿಗೆ ಕಳಿಸ್ತೀವಿ. ಮುಖ್ಯದ್ದೇನಾಗುತ್ತೋ ಅಂತ ನಾನು ಮುಂದೆ ಹೇಳ್ತೇನೆ. ಇನ್ನು ಇವ್ರನ್ನ ಮದುವೆ ಆದರೆ ಇವ್ರ ಹತ್ರ ಆಸ್ತಿ ಏನೆಲ್ಲ ಇದೆ ಗಾಯ್ಸ್? ಒಂದನೇದಾಗಿ ಇವರ ಒಬ್ಬ ತಮ್ಮ ಇದ್ದಾರಲ್ವ, ಅವರ ತಮ್ಮನ ಹತ್ರ ಇರ್ತಕ್ಕಂಥ ಕಾರು ತೋರಿಸ್ತಿದ್ದೆ ನೋಡಿ, ವೈಟ್ ಕಲರ್ ಕಾರು, ಬ್ರಿಜ್ಜಾ ಕಾರಿದು. 2022ನೇ ಒಂದು ಇಸ್ವಿಯಲ್ಲಿ ತೆಗೆದುಕೊಂಡಿರ್ತಕ್ಕಂತಹ ಈ ಒಂದು ಬ್ರಿಜ್ಜಾ ಕಾರು 180ರ ಸ್ಪೀಡಲ್ಲಿ ಕಿಲೋಮೀಟ್ರ್ವರೆಗೂ ಹೋಗುತ್ತೆ. ಇದು ಟಾಪ್ ಸ್ಪೀಡು. ಆ್ಯಂಡ್ ಈ ಒಂದು ಇಂಜಿನ್ ಬಂದುಬಿಟ್ಟು ಡ್ಯುಯಲ್ ಎಲೆಕ್ಟ್ರಿಕಲ್ ಮೋಟರ್ ಇಂಜಿನ್ ಆಗಿರ್ತಕ್ಕಂಥದ್ದು. ಟಾಪ್ ಸ್ಪೀಡು ಮತ್ತು ರೇಂಜ್ ಬಂದುಬಿಟ್ಟು 430, 530ವರೆಗೂ ಇದರ ಒಂದು ಚಾರ್ಜಬಲ್ ಅವೈಲಬಿಲಿಟಿ ಇದೆ. ಸ್ಟೈಲಿಶ್ ಡಿಸೈನ್ ಆ್ಯಂಡ್ ಸ್ಟ್ರಾಂಗ್ ಆಗಿರ್ತಕ್ಕಂಥ ಕ್ವಾಲಿಟಿ ಇದೆ. ಬೈ ಚಾನ್ಸ್ ನಿಮಗೇನಾದರೂ ಬೆಟರ್ ದೆನ್ ಏನಾದರೂ ಇಶ್ಯೂ ಆಕ್ಸಿಡೆಂಟ್ ಅಂತ ಆಗಿದ್ರೆ ಏರ್ ಬ್ಯಾಗ್ ಆಟೋಮೆಟಿಕ್ ಆ್ಯಂಡ್ ಬಿಲ್ಡ್ ಕ್ವಾಲಿಟಿ ಏನಿದೆ ಸಖತ್ತಾಗಿ ಬಿಲ್ಡ್ ಕ್ವಾಲಿಟಿ ಇದರಲ್ಲಿ ಇದೆ. ಅಂದರೆ ಇವರನ್ನ ಮದುವೆ ಆದರೆ ನಿಮಗೆ ವರದಕ್ಷಿಣೆ ರೂಪದಲ್ಲಿ ಈ ಒಂದು ಕಾರು ಗಿಫ್ಟಾಗಿ ಸಿಗಲ್ಲ, ಓಡಾಡೋದಕ್ಕೆ ಫ್ಯಾಮ್ಲಿಗೆ ಫಂಕ್ಷನ್ಗೆ ಅಂತ ಹೋಗೋದಕ್ಕೆ ಸಿಗುತ್ತೆ. ಎರಡನೇದಾಗಿ ಸ್ವಂತ ಮನೆ ಇದೆ, 1 ಎಕರೆ ಗದ್ದೆ ಬರುತ್ತೆ ನಿಮ್ಮ ಒಂದು ಹೆಸರಿಗೆ. ಇವರಿಂದ ಮದುವೆ ಆದರೆ ನಿಮಗೆ ಇಷ್ಟು 3 ಪಾಯಿಂಟ್ಗಳಲ್ಲಿ 3 ಲಾಭಗಳು ಸಿಗುತ್ತೆ. ಬಟ್ ಹುಡುಗ ಇದೇ ರೀತಿ ಇರಬೇಕು ಅಂತ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಹೇಳಿಲ್ಲ ಅವ್ರು. ಏನಾದರೂ ವಯಸ್ಸಲ್ಲಿ ಒಳ್ಳೆಯ ವಯಸ್ಸಿನವನಾಗಿರಬೇಕು, ನೋಡೋದಕ್ಕೆ ತುಂಬ ಒಂದು ಸ್ವಲ್ಪ ಲೈಟಾಗಿ ಆದ್ರೂ ಚೆಂದ ಇರಲೇಬೇಕಲ್ವ. ಯಾರೇ ಆಗಿದ್ರೂ ಚೆಂದ ಇರಲಿಲ್ಲ ಅಂದ್ರೆ ಹಾಗೆ. ಆ್ಯಂಡ್ 3ನೇ ಪಾಯಿಂಟಲ್ಲಿ ಹೇಳಿರೋದೆಂದರೆ ಜಾತಿ ಬಂದುಬಿಟ್ಟು ಹಿಂದೂ ಜಾತಿ ಮತ್ತು ಮುಸ್ಲಿಂ ಸಹ ಆಗಿದ್ದರೂ ನಡೆಯುತ್ತೆ ಅಂತ ಹೇಳಿದ್ದಾರೆ. ಆ್ಯಂಡ್ 4ನೇ ಪಾಯಿಂಟಲ್ಲಿ ಇವರು ಹೇಳಿರೋದು ಏನಂತಂದರೆ 3ನೇ ಪಾಯಿಂಟಿನ ಪ್ರಕಾರ ನನ್ನ ಜೊತೆ ಜಗಳ ಆಡೋ ಹಾಗಿಲ್ಲ, ನಿಮ್ಮಿಂದ ಎಕ್ಸ್ಪೆಕ್ಟೇಷನ್ ನಾನು ಮಾಡೋದು ಪ್ರೀತಿ ಕೇರಿಂಗ್ ಅಷ್ಟೇ ಅಂತ ಹೇಳಿದ್ದಾರೆ. ಮಾಹಿತಿಗಳನ್ನು ಕಳಿಸಿಕೊಡಿ. ಇಲ್ಲಾಂದರೆ ಡೈರೆಕ್ಟಾಗಿ ಇವರ ನಂಬರ್ ಬೇಕು ಅಂದರೆ ಸಬ್ಸ್ಕ್ರೈಬ್ ಬಟನ್ ಮಗ್ಗಲಲ್ಲಿ ಒಂದು ಜಾಯಿನ್ ಅಂತ ಆಪ್ಷನ್ ಇದೆ. ಆ ಒಂದು ಜಾಯಿನ್ ಅಂತ ಆಪ್ಷನಲ್ಲಿ 1 ಮಂತಿನ ಪ್ಯಾಕೇಜಲ್ಲಿ ಜಾಯಿನ್ ಆದರೆ ಅಲ್ಲಿ ನಾನು ಸೀಕ್ರೆಟಾಗಿ ಇವರ ನಂಬರ್ನ ಕೊಟ್ಟಿರ್ತೇನೆ. ಇನ್ನು ಈ ಒಂದು ಕಾರಿನ ಒಳಗಡೆ ಆರಾಮಾಗಿ ಮಲ್ಕೊಂಡು ವಿತ್ ಸೀಟ್ಸ್, ಕಂಫರ್ಟಬಲ್ ಸೀಟ್ಸ್, AC ಮತ್ತು ಸಾಂಗ್ ಪ್ಲೇಯರ್ ಡಿಸೈನ್ ಎಲ್ಲನೂ ಕೂಡ ಅಷ್ಟೇ ಚೆನ್ನಾಗಿದೆ. ಮಾಹಿತಿ ಇಷ್ಟು. ಇದೇ ರೀತಿ ಹೊಸ ಒಂದು ಮಾಹಿತಿಯೊಂದಿಗೆ ಬರ್ತೀನಿ. ನಮಸ್ತೆ, ಟೇಕ್ ಕೇರ್.